ಹಾಯ್, ಇವತ್ತು ನುಗ್ಗೆಕಾಯಿ ಮಸಾಲ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಅನ್ನ, ಚಪಾತಿ, ಮುದ್ದೆ ಜೊತೆಗೆ ತಿನ್ಬೋದು. ತುಂಬ ಈಸಿ ರೆಸಿಪಿ. ಮಿಕ್ಸಿ ಗ್ರೈಂಡಿಗೆ ಮೊದಲು ತೆಂಗಿನಕಾಯಿ, ಈರುಳ್ಳಿ, ಸಾಂಬಾರು ಪುಡಿ, ಕೊತ್ತಂಬರಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ, ಗಸಗಸೆ, ಅರಿಶಿಣ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿ ಬೇಯಿಸಿರೋದು ಟೊಮೆಟೊ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿಕೊಂಡ ನಂತರ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿರೋ ಗ್ರೈಂಡ್ ಮಾಡಿರೋ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ. ಇದನ್ನು ಕುಕ್ಕರಲ್ಲಾದರೂ ಮಾಡ್ಬೋದು ಅಥವಾ ಪ್ಯಾನಲ್ಲಾದರೂ ಮಾಡಿಕೊಳ್ಳಬಹುದು. ಹಸಿ ವಾಸನೆ ಹೋದ ನಂತರ ಚೆನ್ನಾಗಿ ತೊಳೆದಿರೋ ನುಗ್ಗೆಕಾಯಿನ ಅದನ್ನು ಒಳಗಡೆ ಹಾಕಿ ಚೆನ್ನಾಗಿ ತಿರುಗಿಸಿ ಆಮೇಲೆ ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ರೆಡಿ.